ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೃಹಲಕ್ಷ್ಮಿ ಯಾಕ್ರಿ ಬೇಕು? ಯಾವನ್ರಿ ಕೇಳ್ದವ್ರು ನಿಮ್ಮನ್ನ? ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ರಾಗಿ ಮುದ್ದೆ ಫ್ರೀ, ಚಾಪೆ ತಿನ್ನು ಫ್ರೀ, ಮಾರು ಬಿಲ್ಲು ಫ್ರೀ. ರಾಜ್ಯ ಸರ್ಕಾರ ತನ್ನ 6 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯನ್ನು 2023 ಆಗಸ್ಟ್ 30ರಂದು ಜಾರಿಗೊಳಿಸಿತ್ತು. ಇದು ರಾಜ್ಯದ ಸ್ತ್ರೀಯರಿಗೆ ಒಂದು ನೆರವು ಮತ್ತು ಸಹಾಯ ರೂಪದಲ್ಲಿ ಸಿಗುವಂತೆ ರಾಜ್ಯ ಸರ್ಕಾರ ಮಾಡಿತ್ತು. ಆದರೆ ಇದನ್ನು ದುರ್ಬಳಕೆ ಮಾಡ್ತಿದೆ ಅನ್ನೋ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇವತ್ತಿನಿಂದ ಬಯೋಮೆಟ್ರಿಕನ್ನು ಜಾರಿಗೆ ತರ್ತಾ ಇದೆ. ಆದರೆ ಒಂದು ಕಡೆ ಈ ರಾಜ್ಯದ ಸ್ತ್ರೀಯರು ನಮಗೆ ಬೇಕಿತ್ತ 2,000 ಬೇಡ ಇತ್ತು, ಬೇರೆ ಯಾರಾದರೂ ಬಡವರು ಅಥವಾ ಕೈಕಾಲು ಇಲ್ದಲೇ ಇರೋರು ಓದೋ ಮಕ್ಕಳಿಗೆ ಕೊಡಿ ಅನ್ನೋದು ಒಂದು ಕಡೆ ಕೂಗು ಕೇಳಿ ಬರ್ತಿತ್ತು. ಆದರೆ ಕೆಲವು ಕಡೆ ನಮಗೆ ಸಮಸ್ಯೆ ಇದೆ, ನಮಗೆ ಬೇಕಿದೆ, ಇದರಿಂದ ನಾವು ಮಕ್ಕಳು ಓದಿಸ್ತಾ ಇದ್ದೀವಿ, ನಮ್ಮ ಬದುಕು ಒಡವೆ ತಗೊತಾ ಇದ್ದೀವಿ ಅನ್ನೋದು ಕೂಡ ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಈ ಯೋಜನೆ ಬಗ್ಗೆ ಸ್ತ್ರೀಯರು ಇವತ್ತು ಏನು ಹೇಳ್ತಾರೆ, ಈ ಸರ್ಕಾರ ಮತ್ತು ಅವ್ರು ಪಡೀತಿರುವಂಥ 2,000 ರೂಪಾಯಿ ಬಗ್ಗೆ ಯಾವ ರೀತಿ ಉಪಯೋಗ ಆಗ್ತಿದೆ ಅನ್ನೋದನ್ನ ಅವರಿಂದನೇ ಕೇಳಿ ಬರೋಣ. ನಮಗಿಲ್ವೇ ಇಲ್ಲ, ನಮಗೆ ಬರೋದೇ ಇಲ್ಲ. ಗೃಹಲಕ್ಷ್ಮಿನೂ ಇಲ್ಲ, ಯಾವ ಲಕ್ಷ್ಮಿ ನಮಗೆ ಬೇಕಿಲ್ಲ ರೀ. ನಮ್ಗೆ ಯಾವ ಲಕ್ಷ್ಮಿನೂ ಬೇಕಿಲ್ಲ. ಯಾವ ಫ್ರೀ ಬೀಸ್ ಯಾಕ್ರಿ ಬೇಕು? ಎಲ್ಲರಿಗೂ ಯಾಕ್ರಿ ಸೋಂಬೇರ್ತನ ಮಾಡ್ತೀರಾ? ಯಾವನಿಗ್ರಿ ಬೇಕು ನಿಮ್ಮ ಫ್ರೀ ಬೀಸು? ಮಾಡೋದನ್ನು ಮಾಡಿರಿ, ಮಾಡೋದನ್ನು ಬಿಟ್ಬಿಟ್ಟು ಇನ್ನೆಲ್ಲ ಮಾಡ್ತೀರಲ್ರಿ. ಬೊಕ್ಕಸ ಖಾಲಿಯಲ್ಲಿ ಇನ್ನೇನ್ರಿ ಆಗತ್ತೆ? ಎಲ್ಲ ಚಿಪ್ಪಿಡ್ದೋಗಿದೆ ರೀ. ನಿಮ್ಮ ಮನೆಗಳು, ನಿಮ್ಮ ಲ್ಯಾಂಡ್ಗಳು, ನಿಮ್ಮ ಇನ್ಸ್ಟಿಟ್ಯೂಟ್ಗಳು ಎಷ್ಟೊಂದು ಮಾಡ್ಕೊಂಡಿದ್ದೀರಾ ರಾಜಕಾರಣಿಗಳು. ಯಾರು ಕೇಳಿದ್ರು ಹೋಟೆಲ್ನು ಅವ್ರದ್ದೇ, ಎಲ್ಲ ಅವ್ರದ್ದೇ, ಸ್ಕೂಲು ಅವ್ರದ್ದೇ, ಕಾಲೇಜು ಅವ್ರದ್ದೇ, ಹಾಸ್ಪಿಟಲ್ಲು ಅವ್ರದ್ದೇ. ನಾವ್ಯಾವಾಗ್ರಿ ಮಾಡ್ಕೊಳ್ಳೋದು? 1,20,000 ಹೆಣ್ಮಕ್ಳನ್ನ ಗೃಹಲಕ್ಷ್ಮಿ ಖಾತೆಯಿಂದ ಹೊರಗಡೆ ಹಾಕಿದ್ದಾರೆ. ಹಾಕಬೇಕು. ಯಾಕೆ ಕೊಡಬೇಕು? ನೆಸಿಟಿ ಇದ್ದವ್ರಿಗೆ ಕೊಡಲಿರಿ. ಯಾಕೆ ಗೃಹಲಕ್ಷ್ಮಿ ಯಾಕ್ರಿ ಬೇಕು? ಯಾವನ್ರಿ ಕೇಳ್ದವನು ನಿಮ್ಮನ್ನು? ಬಿಟ್ಟಿ ಭಾಗ್ಯ ನೀವು ನಿಮಗೆ ಓಟ್ಗಳು ಬೇಕಿತ್ತು, ಕೇಳಿದ್ದೀರಾ ನೀವು? ಆ ಬಿಟ್ಟಿ ಭಾಗ್ಯಕ್ಕೆ ಜನ ಬಲಿಪಶು ಆಗ್ತಾ ಇದ್ದಾರೆ. ಅವರೆಲ್ಲ ಅನ್ಎಜುಕೇಟೆಡ್ ಕ್ಲಾಸು ರೀ. ಅವರು 2,000 ರೂಪಾಯಿ ತೊಗೊಂಡು, ಅದು ಜೀವನ ಅಲ್ಲ ರೀ. ವರ್ಷದ ಕೂಳಿಗೆ ನೆಮ್ಮದಿಯಾಗಿ ಬದುಕಿಲ್ದೆ ನೆಮ್ಮದಿಯಾಗಿ ನಮಗೆ ಬದುಕಕ್ಕೆ ಬಿಡ್ರಿ. ದಿನದ ಕೂಳ್ನ ಯಾಕ್ರಿ ಹಾಳು ಮಾಡ್ತೀರಾ? ಜನಗಳನ್ನ ಯಾಕ್ರಿ ಸೋಂಬೇರಿ ಮಾಡ್ತೀರಾ? ಅವ್ರಿಗೆ ಕೆಲಸ ಕೊಡ್ರಿ. ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇದೆಯಾ? ಎಕ್ಸ್ಟ್ರಾ ಕೆಲಸ ಕೊಟ್ಟು ಸ್ಟೈಪೆಂಡ್ ಥರ ಕೊಡ್ರಿ ದುಡ್ಡು. ಯಾರ್ರೀ ಬೇಡ ಅಂತಾರೆ ನಿಮ್ಮನ್ನ? ಬಿಟ್ಟಿ ಭಾಗ್ಯ ಯಾರಿಗೆ ಬೇಕು? ದರಗಳು ಜಾಸ್ತಿ ಮಾಡಿದ್ರಿ, ಎಲೆಕ್ಟ್ರಿಸಿಟಿ ದರಗಳು ಏನ್ರಿ ಮಾಡಿದ್ದೀರಾ ನೀವು? ಯಾವನ್ಗೋ ಬಿಟ್ಟಿ ಕೊಟ್ಬಿಟ್ಟು ನಾವೆಲ್ಲಿಗೆ ಹೋಗಬೇಕು? ನಮ್ಮ ಬ್ರಾಹ್ಮಣರಿಗಂತೂ ಏನೂ ಇಲ್ಲ, ಜನವಾರ ಬಿಟ್ಟರೆ ಇನ್ನೇನ್ರಿ ಕೊಟ್ಟಿದ್ದೀರಾ ನೀವು? ಜಾತಿ ರಾಜಕಾರಣ ಮಾಡ್ಕೊಂಡು ಕೂತಿದ್ದೀರಾ. ಒಕ್ಕಲಿಗರು, ಲಿಂಗಾಯತರು, ಮುಸ್ಲಿಮ್ಸು, ಹಿಂದೂಸು ಯಾಕ್ರಿ ಬೇಕು ಜಾತಿ ಕಾರಣ ನಿಮಗೆ? ಜಾತಿ ರಾಜಕೀಯ ಬಾಯಿ ಮುಚ್ಕೊಂಡು ಎಲ್ಲರೂ ಒಂದೇ ರೀ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿರಿ. ಅದಾಗಲ್ಲ ನಿಮಗೆ. ಅವನ ಮೇಲೆ ಇವನು ಹೇಳ್ತಾನೆ, ಇವನ ಮೇಲೆ ಇನ್ನೊಬ್ಬ ಹೇಳ್ತಾನೆ, ಅವನಿಷ್ಟು ಆಸ್ತಿ ಮಾಡಿದ್ದಾನೆ ಅಂತೀರಾ? ನಮಗೇನ್ರಿ ಸಿಗ್ತಾಯಿದೆ? ರಿಸೋರ್ಸ್ಫುಲ್ ಇಂಡಿಯಾನಲ್ಲಿ ನಾವು ಸಾಯ್ತಾ ಇದ್ದೀವಿ. ಜನರಲ್ ಕಾಮನ್ ಪಬ್ಲಿಕ್ಕು ಏನಿದು ಮಾಡ್ತಾ ಇರೋದು ನೀವುಗಳು? ನನಗಂತೂ ಮೈಯೆಲ್ಲ ಪರ್ಚ್ಕೊಳಂಗೆ ಆಗ್ತಾಯಿದೆ ಈಗ ನೋಡಿದ್ರಿ ಈ ಸ್ಥಿತಿ. ನಂಗೆ ನೋಡೋಕ್ಕಾಗ್ತಾ ಇಲ್ಲ ಇದು ಇಂಡಿಯಾನ ಈ ಥರ. ದಿಸ್ ಇಸ್ ಟು ಮಚ್. ಮಾಡೋದನ್ನು ಸರಿಯಾಗಿ ಮಾಡಿರಿ. ಫ್ರೀ ಬೀಸ್ ಯಾವನಿಗ್ರಿ ಬೇಕು? ಎಲ್ಲರನ್ನೂ ಕೊಟ್ಟು ಮುಟ್ಟಾಳ್ರನ್ನ ಮಾಡ್ತಾ ಇದ್ದೀರೇನ್ರಿ ನೀವು? ತಮ್ಮ ಬ್ಯಾಂಕಾಗಿ ತಮ್ಮ ಮಾಡಿದ್ರೆ 2,000 ಅಕೌಂಟಿಗೆ ಬರೋದು ಅಂತ ಮಾಡ್ತಾ ಇದ್ದಾರೆ ಇವತ್ತಿನ. ಇನ್ನೂ ಏನೂ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನಮಗೆ. ಅವಾಗ ಮಾಡ್ತಾ ಇದ್ದಾರೆ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದರೆ ಸರ್ ಇವಾಗ ಕೊಡ್ತಾವ್ರಲ್ಲ, ಹಂಗೆ ಸುಮ್ಮನೆ ಕೊಟ್ಟರೆ ಒಳ್ಳೇದು ಮನ್ಸ್ರಿಗೆ, ಜನಗಳಿಗೆ. ಇವೆಲ್ಲ ಮಾಡ್ಸೋದಂದ್ರೆ ಹಿಂಸೆ ಆಯ್ತದೆ ಸರ್ ಜನಗಳಿಗೆ. ಪುನಃ ಎಲ್ಲನೂ ಅವ್ರು ಕೇಳಿದ್ದೆಲ್ಲನೂ ಮಾಹಿತಿ ಎಲ್ಲ ಕೊಡೋದಕ್ಕೆ ಸಾಕು ಅನ್ನಿಸ್ತದೆ ಜನಗಳಿಗೆ. ಈ ವಯಸ್ಸಾದವ್ರಿಗೆ ಎಲ್ಲರಿಗೂ ಹಿಂಸೆನೇ ಸರ್ ಇದು. ಇವಾಗ ಹೆಂಗೆ ಮಾಮೂಲಿ ಇವಾಗ ಅಮೌಂಟ್ ಹಂಗೆ ಇದು ರಿನಿವಲ್ ಮಾಡ್ತಾವ್ರೆ ಜನಗಳಿಗೆ, ಆ ಥರ ಮಾಡಿದ್ರೆ ಒಳ್ಳೆಯದು. ಪುನಃ ಅದೆಲ್ಲನೂ ಕೊಡೋದಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ತದೆ ಸರ್ ಜನಗಳಿಗೆ. ಒಳ್ಳೇದೈತ್ರಿ ಅದಕ್ಕೆಲ್ಲ. ನಾವೇನು ಇನ್ನೂ ನಾನು ಅದೇನೋ ಇದು ಮಾಡ್ಬೇಕಂತ ಹೇಳ್ಯಾರಿ, ಇನ್ನೂ ಮಾಡಿಲ್ಲ ನಾನು. ಈಗ ಹೋಗಿ ಅದೇ KYC ಮಾಡಬೇಕಂತ ಈಗ 2 ತಿಂಗಳಿಂದ ಬಂದಿದ್ದಿಲ್ಲ, ಈಗ ಬಂದವು. ಮತ್ತೆ ಅವ್ರಿಗೆ ನಾನು ಶುಕ್ರಿಯಾದ ಮಾಡ್ತೀನಿ. ನಾನು ಮೊಮ್ಮಗಳಿಗೆ ಕಳಿಸೀನಿ. ನೂರ್ ಜಹಾಂ ಬಿಜಾಪುರ. ನೂರ್ ಜಹಾಂ ಧನ್ಯವಾದ. GST ಕಟ್ತಿದ್ರು, ಮನೆ ಕಡೆ ಚೆನ್ನಾಗಿದ್ರು, ಈ ಯೋಜನೆಗೆ ದುಡ್ಡು ತಗೊಂತಾ ಇದ್ರು. ಗೌರ್ಮೆಂಟ್ ಅವ್ರನ್ನ ಇವತ್ತು 1.5 ಲಕ್ಷ ಜನನ ಆಚೆ ಹಾಕಿದ್ದಾರೆ.
ಬಯೋಮೆಟ್ರಿಕ್ ಮಾಡಿದ್ದಾರೆ. ಬಯೋಮೆಟ್ರಿಕ್ ಅಂದ್ರೆ ಗೊತ್ತಿದೆಯಲ್ವಾ? ಹಾಂ ಈ ಥರ ಇದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಏನು ಹೇಳೋದಪ್ಪ. ಇದು ಒಳ್ಳೇದಾ? ಹ್ಞೂ ಒಳ್ಳೆಯದೇ, ನಮಗೆ ಅನುಕೂಲ ಆಗೈತೆ, ತುಂಬ ಒಳ್ಳೆಯದೇ. ಗೃಹಲಕ್ಷ್ಮಿ ದುಡ್ಡು ಕೊಟ್ಟಿದ್ದು ನಮ್ಮ ಆರೋಗ್ಯಕ್ಕೂ ಸರಿ ಐತೆ. ಇಲ್ಲಿ 2 ತಿಂಗಳಿಗೊಂದು ಸರಿ ಚೆಕಪಿಗೆ ಬರ್ತೀವಿ ಜಯದೇವ ಹಾಸ್ಪಿಟ್ಲಿಗೆ. ಚೆಕಪಿಗೆ ಬಂದು ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗ್ತಾ ಇದೀವಿ. ತುಂಬ ಅನುಕೂಲ ಆಗೈತಿ. ಹ್ಞೂ ನನಗೆ ಅದೇ ಎಲ್ರಿಗೂ ಒಂದು ಸ್ವಲ್ಪ ಸಹಾಯ ಆಗ್ತಿದೆ. 2 ಸಾವಿರ ತಗೊಳ್ತಿದ್ದಾರೆ. ಕೆಲವರು ಮುದುಕಿಯರು ಅವರಿಗೆಲ್ಲ ಸಿಗ್ತಾ ಇದೆ, ಅವ್ರಿಗೂ ಒಂದು ಲೆಕ್ಕದಲ್ಲಿ ಅನುಕೂಲ ಆಗ್ತಾಯಿದೆ. ಇನ್ನು ಕೆಲವರು ಮೋಸ ಮಾಡ್ತಾಯಿದ್ದಾರೆ, ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ಏನು. ಕೆಲವರಿಗೂ ಒಳ್ಳೇದಾಗ್ತಾಯಿದೆ. ಸರ್ಕಾರ ಇವತ್ತಿನ ಬಯೋಮೆಟ್ರಿಕ್ ತರ್ತಾ ಇದೆ. ಹಾಂ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಆದರೆ ಅದು ಒಳ್ಳೆಯದೇ, ತಗೊಂಡು ಅದೂ ಒಳ್ಳೆಯದೇ. ಕೆಲವರು ಮೋಸ ಮಾಡೋರು ಇದ್ದಾರೆ, ಕೆಲವ್ರಿಗೆ ಗೊತ್ತಿರಲ್ಲ, ಅದ್ರ ಬಗ್ಗೆನೂ ಒಳ್ಳೆಯದೇ. ಲಕ್ಷ್ಮಿ ದುಡ್ಡು ನಮಗೆ ಬಿದ್ದಿಲ್ಲ. ಈಗ ನಮಗೆ ಸರ್ಕಾರದಿಂದಲೇ ನಮಗೆ ಬಂದು ಮನೆ ಹತ್ರ ಬಂದು ಮಾಡಿಕೊಡ್ರಿ. ನಮ್ಗೆ ಎಲ್ಲಿ ಹೋಗ್ಬೇಕಂತ ಕೆಲಸ ಬಿಟ್ಟು ಹೋಗೋಕ್ಕಾಗಲ್ಲ. ನಮ್ಗೆ ಇಲ್ಲೇ ಮನೆ ಹತ್ರ ಬಂದು ಮಾಡಿಕೊಡ್ರಿ. ಎಷ್ಟು ತಿಂಗಳಿಂದ ಬಂದಿಲ್ಲ ದುಡ್ಡು? 3 ತಿಂಗಳಿಂದ ಬಂದಿಲ್ಲ. ಸಂಬಳನೂ ಇಲ್ಲ, ಇದು ಗೃಹಲಕ್ಷ್ಮಿ ದುಡ್ಡು ಇಲ್ಲ. ನಮಗೆ ದಯವಿಟ್ಟು ಅದನ್ನ ಮಾಡಿಕೊಟ್ರೆ ನಮಗೂ ಸಾರ್ಥಕ ಆಕತಿ. ಹೆಬ್ಬಟ್ಟು ಕೊಡೋಕ್ಕೆಲ್ಲ ಹೋಗೋದು ಕಷ್ಟ ಆಕತ್ತೆ ಅಂತ. ಹೌದು, ಹೋಗೋಕೆ ನಮಗೆ ಕಷ್ಟ ಆಕೈತಿ. ನಮ್ಗೆ ಇಲ್ಲೇ ಮನೆಗೆ ಬಂದು ತಗೊಂಡು ಹೋದ್ರೆ ನಮ್ಗಿನ್ನೂ ಉತ್ತಮ ಅಂತ ಹೇಳ್ತಿದಾರೆ. ಅದು ಯಾವ್ದಕ್ಕೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ನಾವೇನಾದ್ರು ಮುಂದೆ ಬೇಡಿಕೆ ಇಟ್ಟೋದಿಲ್ಲ. ಅವರಾಗಿ ಹೇಳಿದ್ರು ನಾವು 2,000 ಹಾಕ್ತೀವಿ, 4,000 ಹಾಕ್ತೀವಿ. ಅವ್ರದ್ದು ಬಂದಾಗ ಅವರು ಹೇಳ್ತಾರೆ ಹಿಂಗೆ ಹೇಳ್ಕೊಂತ. ಈಗ 4 ತಿಂಗಳು ಹಾಕೋದು, 2 ತಿಂಗಳು ಹಾಕೋದು, ಒಂದು 2 ತಿಂಗಳು ಹಿಂದೆ ಕಿಟ್ಕೊಳೋದು, ಹಿಂಗೆ ಮಾಡ್ತಿದಾರೆ. ಅದೆಲ್ಲ ನಮ್ಗೆ ಅರ್ಥ ಏನೂ ಇಲ್ಲ. ಎಷ್ಟು ತಿಂಗಳದ್ದು ಬಂದಿಲ್ಲ? ಈಗ 2-3 ತಿಂಗಳದ್ದು ಬಂದಿಲ್ಲ. ಹಿಂಗೆ ಇದೆ, 1 ತಿಂಗಳದ್ದು ಹಾಕ್ತಾರ. ಅವ್ರದ್ದು ಇದಾದಾಗ ಎಲೆಕ್ಷನ್ ಬಂದಾಗ ಮತ್ತೆ 2 ತಿಂಗಳದ್ದು ಹಾಕಿದ್ರ ಈಗ ಸಂಬಳನೂ ಬಂದಿಲ್ಲ. ಮತ್ತೆ ಹೋಗಿ ಬಯೋಮೆಟ್ರಿಕ್ ಮಾಡ್ಬೇಕಂತ ತಮ್ಮಿಂಗೆಲ್ಲ ಮಾಡೋದು ನಮಗೆ ಬರಲ್ಲ ಅಂತದೆಲ್ಲ. ಅದು ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಬರ್ಬೇಕು ಅನ್ನೋದು ನಮಗೆ ತಿಳಿಯೋದಿಲ್ಲ. ಅದೇನು ಅನ್ನೋದು ಅವ್ರೆ ನಿಂತದ್ದು ಏನು ಅನ್ನೋದು ನೀವು ಮಾಡಿಸ್ಬೇಕು. ಅದನ್ನ ನಿಮ್ಮ ಹೆಸರಮ್ಮ? ಪುಷ್ಪಲತಾ. ತಿಂಗಳ ಆಗ್ತದ ಪಾಪ ಸಿದ್ದರಾಮಯ್ಯ ದುಡ್ಡು. ನೀವು ಹಾಕ್ರಿ, ಅವನ್ನ ಯಾಕೆ ನಿಲ್ಸಿದಿರಿ? ನಮಗೆ ಗುಳಿಗೆ ಬೇಕು, ಔಷಧಿ ಬೇಕು, ನಾವು ಹುಷಾರಿಲ್ದರು, ವಯಸ್ಸಾದರು. ಎಷ್ಟು ತಿಂಗಳಿಂದ ನಿಂತೈತೆ? ಈಗ 3 ತಿಂಗಳಿಂದ ನಿಂತೈತೆ. ದುಡ್ಡು ಬಂದಿಲ್ಲ? ಇಲ್ಲ, ಬಂದಿಲ್ಲ. ಏನು ಬಯೋಮೆಟ್ರಿಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ಏನು ಗೃಹಲಕ್ಷ್ಮಿಗೆ. ಏನು ಹೇಳ್ತೀರಾ ಅದಕ್ಕೆ? ನಮಗೇನು ಅರ್ಥನೇ ಆಗ್ತಿಲ್ಲ, ಏನು ಅಂತ ಮಾಡ್ಬೇಕು. ಏನು ಗ್ರಾಮವನ್ನಾಗ ಹೋಗಿ ತಮ್ಮಿಂಗ್ ಕೊಡ್ಬೇಕಂತ ಹೇಳ್ತಾರೆ. ಹೆಂಗೆ ಅದು ಮಾಡಕ್ ನಿಮ್ಗೆ ಅನುಕೂಲ ಆಗ್ತದ? ಕೊಡಬಿಟ್ಟು ನಮಗೆ ಅಲ್ಲೋವ್ರು ಇಲ್ಲೋವ್ರಿ ಅಂದ್ರೆ ನಾವೆಲ್ಲೋ ಎಲ್ಲಿ ಅಂತ ಹೋಗ್ಬೇಕಪ್ಪ, ಕಷ್ಟ ಆಗ್ತದೆ ಅಂತ. ಕಷ್ಟ ಆಗ್ತದೆ ನಮಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ಇಲ್ಲಿ ಹೋಗಿ ಫಸ್ಟ್ ಕೊಡೋದೆಲ್ಲ ಚೆನ್ನಾಗಿತ್ತು. ಈಗ ಈ ತರ ಎಲ್ಲ ಕಾನೂನು ಮಾಡಿ ನಾವ್ ಎಲ್ಲಿ ಅಂತ ಹೋಗಿ ಕೇಳ್ಬೇಕು. ಕೆಲಸ ಬಿಟ್ಟೆಲ್ಲ ಹೋಗ್ಬೇಕಾಗತ್ತೆ ಅಂತ. ಕೆಲಸನೆಲ್ಲ ಬಿಟ್ಟು ಹೋಗ್ಬೇಕು, ಮನೆಯೊಳಗೆ ಕೆಲಸ ಎಲ್ಲ ಬಿಡ್ಬೇಕು, ಹೊರಗಡೆ ಕೆಲ್ಸಕ್ಕೆ ಹೋಗೋದೆಲ್ಲ ಬಿಟ್ಟು ಹೋಗ್ಬೇಕು. ಏನ್ ಹೇಳ್ತೀರ ಕೊನೆಯದಾಗಿ? ಬರೋದು ಫಸ್ಟ್ ಹೆಂಗ್ ಕೊಡ್ತಿದ್ರು ಹಂಗೆ ಕೊಟ್ರೆ ನಮಗೆ ಚೆನ್ನಾಗಿ ಅನುಕೂಲ ಆಗತ್ತೆ. ಅಲ್ಲ, ನಮ್ಗೆ BPL ಕಾರ್ಡ್ ಬೇಕು ಅಂತಾರೆ. BPL ಕಾರ್ಡ್ ನಾವು ಮಾಡಿಲ್ಲ. APL ಕಾರ್ಡ್ ಇತ್ತು, ಅದು ಟೈಮ್ ಆಗಿಬಿಟ್ಟಿದೆ. ನಾವು ಹೋಗಿ ಏನು ಕೇಳೋದು? ಯಾರು ಕೊಡ್ತಾರೋ ನಮಗೂ ಎಲ್ಲಿ ಗೊತ್ತು. ಏನೇನೋ ಕೋಚರ ಕೇಳ್ತಾರಲ್ವ, ಅದು ಬೇಕು ಇದು ಬೇಕು ಅಂತ. ಅಲ್ಲ, ಕರೆಕ್ಟಾಗಿ ಕೊಟ್ಟರೆ ಕೊಡ್ತಾರೆ ಅನ್ಸುತ್ತೆ. ಈಗ ಬಯೋಮೆಟ್ರಿಕ್ ಮಾಡಬೇಕು ಅಂತಿದ್ದಾರೆ. ಹೌದಾ? ಹಾಂ, ಒಳ್ಳೇದಪ್ಪ, ಕೊಡಲಿ, ಕೊಡೋದು. APL ಕಾರ್ಡ್ ಇರೋದು ಸಿಕ್ಕಿಲ್ಲ? ಏನಿಲ್ಲ. ಅಪ್ಲೈ ಮಾಡಕ್ಕೆ ಹೋಗಿದ್ರಾ? ಅಪ್ಲೈ ಮಾಡೋಕೆ ಹೋಗಿದ್ದೀನಿ. ನನ್ನ ಕಾಲು ಇಲ್ಲಿ ಓಡಾಡೋ ಆಗಿಲ್ಲ, ಸುಮ್ಮನೆ ಆಗಿದ್ದೀನಿ. ಅದು ಕೊಟ್ಟರು ನಮ್ಮದೇನೆ ಖರ್ಚಾಗ್ತದಲ್ಲಣ್ಣ. ಅಕ್ಕಿ ಬೆಲೆ ರೈಟ್ ಮಾಡಿದ್ರು, ಎಣ್ಣೆ ಜಾಸ್ತಿ ಮಾಡಿದ್ರು, ಆಮೇಲೆ ಸಿಲಿಂಡರ್ ಜಾಸ್ತಿ ಮಾಡಿದ್ರು, ಚಿನ್ನ ಏಕ್ದಮ್ ರೈಟ್ ಮಾಡಿದ್ರು. ಯಾವ್ದು ಬಡವ್ರಂತ ಏನು ತೊಗೊಳಕ್ಕಾಗುತ್ತೆ? ತೊಗೊಳಕ್ಕೆ ಆಗಲ್ಲ. ಬಡವ್ರಿಗೆ ಹೆಲ್ಪ್ ಮಾಡಬೇಕು. 2,000 ರೂಪಾಯಿ ಹಾಕೋ ಬದಲು ಎಲ್ಲ ಕಮ್ಮಿ ಮಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತಲ್ಲ. ಫುಟ್ಪಾತ್ ವ್ಯಾಪಾರ ಮಾಡ್ತೀರಿ, ಏನು ತೊಗೊಳಕ್ಕಾಗುತ್ತೆ? ವ್ಯಾಪಾರ ಮಾಡಿದ್ರೆ ಜೀವನ ಮಾಡೋಕ್ಕಾಗೋದು. ಮನೆ ಬಾಡಿಗೆ ಕಟ್ಟೋಕ್ಕೆ, ಮಕ್ಳಿಗೆ ಓದಿಸೋಕ್ಕೆ ವ್ಯಾಪಾರದಲ್ಲಿ ಇದ್ದರೆ ನಮಗೂ ತಿನ್ನೋಕ್ಕಾಗೋದು. ಅದು 1 ರೂಪಾಯಿ ಇರಲ್ಲ. ಇದರಲ್ಲೆಲ್ಲ ದುಬಾರಿ ಮಾಡಿಬಿಟ್ರೆ ಎಲ್ಲಿ ಸಿಲಿಂಡರ್ 1,000 ರೂಪಾಯಿ, ಮೂಟೆ ಅಕ್ಕಿ ಅವಾಗ 600-700ಗೆಲ್ಲ ಸಿಗೋದು. ಈಗ ಅದು 1,000-1,500 ಆಗಿದೆ. ಎಣ್ಣೆ 200 ರೂಪಾಯಿ, ತೊಗರಿಬೇಳೆ 200 ರೂಪಾಯಿ, ಅವೆಲ್ಲ ಹಿಂಗೆ ರೈಟ್ ಮಾಡಬೋದು. ಇದು 2,000 ರೂಪಾಯಿ ಕೊಡೋ ಬದಲು ಅದನ್ನೆಲ್ಲ ಕಮ್ಮಿ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತಲ್ಲ. 2,000 ರೂಪಾಯಿಗೆ ಕರೆಂಟ್ ಬಿಲ್ಲೇ ಬಂದುಬಿಟ್ಟಿರ್ತದೆ. ನೀರಿನ ಬಿಲ್ಲು ಬತ್ತನೇ ಇದೆ, ಕಾವೇರಿ ನೀರು ಬರೋಲ್ಲ. ನಮ್ದು 18 ಮನೆ ಇದ್ದಾವೆ. 18 ಮನೆಗಿನ್ನ ಹಂಚಿಕೆ ಪತ್ರಗಳು ಆಗಿಲ್ಲ. ಅದನ್ನು ಹೋಗಿ ಕೇಳ್ಕೊಂಬಂದ್ರಿ. ವಿಡಿಯೋದಲ್ಲಿ ಹಂಚಿಕೆ ಪತ್ರ ಕೊಟ್ಟಿದ್ದು, ರಿಜಿಸ್ಟ್ರೇಷನ್ ಆಗಿಲ್ಲ, ಅದಕ್ಕೂ ಹೋಗಿ ಕೇಳ್ಕೊಂಬಂದ್ರಿ, ಅದು ಆಗಿಲ್ಲ. ಈ 2,000 ಅಂತಾರೆ. 2,000 ಕೆಲವ್ರು ಬರುತ್ತೆ, ಕೆಲವ್ರು ಬರೋಲ್ಲ. ಏನು ಇವಾಗ 2,000 ರೂಪಾಯಿ ಬಂತಂದರೆ ಯಜಮಾನ್ರುಗಳು ಏನು ಮಾಡ್ತಾರೆ? ತಾಂತಾರೆ, ಓದ್ತಾರೆ, ಕುಡಿದು ಕಾಳು ಮಾಡ್ತಾರೆ. ಅದೊಂದು ಬರೀ 2,000 ಅಷ್ಟೇ, ಬೇರೆ ಇನ್ನೇನು ಅನುಕೂಲ ಮಾಡಿಕೊಟ್ಟಿಲ್ಲ. ಬೇರೆ ಕಡೆ ಮಾಡ್ಕೊಡ್ತೀನಿ ಅಂತಾರೆ, ಏನೂ ಮಾಡಿಕೊಟ್ಟಿಲ್ಲ ನಮಗೆ. ನಮ್ದನ್ನು
ಮಹಿಳೆ ಸಂಘ ಅಂತ ಮಾಡ್ಕೊಂಡಿದ್ರಿ, ಅದಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿದ್ರಿ. ನಾವು ಈ ಥರ ಸಂಘ ಮಾಡ್ಕೊಂಡಿದ್ರಿ, ನಮ್ಗೆ ಒಂದ್ಸರಿ ಏನಾರು ಹೆಲ್ಪ್ ಮಾಡಿರಿ, ಮನೆಗಳು ಕಟ್ಟೋದಕ್ಕಾಗಲಿ, ಯಾವುದೋ ಮಕ್ಕಳು ಎಜುಕೇಷನ್ಗಾಗಲಿ ಅಂತ. ಮಕ್ಕಳು ಓದಿದ್ದಾರೆ, ಒಂದು ಲ್ಯಾಪ್ಟಾಪ್ ಕೊಡ್ತೀನಿ ಅಂತಂದ್ರೆ ಅದು ಲ್ಯಾಪ್ಟಾಪು ಬರಲಿಲ್ಲ. ಸೆಕೆಂಡ್ ಇಯರು ಡಿಗ್ರಿಗಳಿಗೆ SLC ಅವರಿಗೆ ಇದು ಬರುತ್ತೆ, ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳ್ತಾರೆ ಅಷ್ಟೇ, ಯಾವುದೂ ಕೊಟ್ಟಿಲ್ಲ. ನಮ್ಮ ಕಡೆಗೆ ಏನೂ ಬಂದೇ ಇಲ್ಲ. ಆವಾಗಾರ JDS ಅವ್ರು ಗೆದ್ದಿದ್ರು, ನಮ್ಮದು ಹಂಚಿಕೆ ಪತ್ರ ಕೊಡಿಸಿದ್ರು. BJP ಅವ್ರು ಗೆದ್ದರು, ಮನೆ ಕಟ್ಸ್ತೀನಿ ಅಂತ ಮಾಡಿದ್ರು, ಅದು ಅರ್ಧನೇ. ಈಗ ಕಾಂಗ್ರೆಸ್ ಗೆದ್ದಿದ್ದಾರೆ ಸರ್ಕಾರ, ಅದರಲ್ಲೇ ನಮಗೇನು ಅನುಕೂಲ ಮಾಡಿಕೊಟ್ಟಿಲ್ಲ. ನಮ್ಮ ಮನೆಗಳು ಬಂದು ನೋಡಿರಿ ಆ ಸ್ಥಿತಿ. ನಾಕ್ಷಿತಳ್ಳಿ ಗುಂಡಪ್ಪ ಮೇನ್ ರೋಡ್ಗೆ ಹೋದರೆ ಗಲ್ಲಿ ಸಂದಿಗೊಂದಿ ನೋಡಿರಿ, ರೋಡ್ ಕರೆಕ್ಟಾಗಿಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ, ವಯಸ್ಸಾದವ್ರಿಗೆ ಪಿಂಚಣಿ ಇಲ್ಲ, ಮಕ್ಕಳಿಗೆ ಎಜುಕೇಷನ್ ಏನಕ್ಕೂ ಇಲ್ಲ. ಗೌರ್ಮೆಂಟ್ ಸ್ಕೂಲಾಗಿ ಮಾಡ್ತೀನಿ ಅಂತಂತಾರೆ, ಅರ್ಧಕ್ಕಾದ್ರೆ ನಾವೇ ದುಡ್ಡು ಕೊಟ್ಟು ಬುಕ್ಕು ಗಿಕ್ಕು ಎಲ್ಲ ಕೊಂಡ್ಕೋಬೇಕು. ಸರ್ ಏನಿದೆ ಅಂದರೆ ಇದರಲ್ಲಿ ಬರೀ ದುಡ್ಡಿರೋರಿಗೆ ಮಾತ್ರ ಬೆಲೆ ಇದೆ, ದುಡ್ಡಿಲ್ದಿದ್ದವ್ರಿಗೆ ಏನಿಲ್ಲ. ಬಡವ್ರದ್ದೆಲ್ಲ ವಜಾ ಮಾಡ್ತಾ ಇದ್ದಾರೆ, ಸಾವುಕಾರರಿಗೆ ಮಾತ್ರ ಕಾರ್ಡ್ಗಳಿದೆ. BPL ಕಾರ್ಡ್ ಇರೋದೇ ಹಂಗೇನೆ. ಇವಾಗ ನಮ್ಮಂಥವ್ರು ಇವಾಗ ಒಂಟಿ ಜೀವನ ನಾವು ನಡೆಸ್ತಾ ಇರ್ತೀವಿ, ನಮ್ಮದೆಲ್ಲ ಕ್ಯಾನ್ಸಲ್ ಮಾಡಿರ್ತಾರೆ, ಅವ್ರದ್ದೆಲ್ಲ ಕೊಡ್ತಾರೆ. ಗೃಹಲಕ್ಷ್ಮಿದು ಅಂದರೆ ಏನಿಲ್ಲ, ಇರೋರೇ ತಿನ್ಬೇಕಷ್ಟೇ, ಇಲ್ದಿದ್ದವ್ರು ಏನೂ ತಿನ್ನಂಗಿಲ್ಲ. ಇದೇ ನಡೀತಾ ಇರೋದು. ಸುಮ್ಮನೆ ಯಾರು ತೊಗೊತಾ ಇಲ್ಲ ಸರ್, ತೊಗೊತಾ ಇರೋದು ಎಲ್ಲರೂ ಸಾಹುಕಾರರುಗಳೇ ತೊಗೊತಾ ಇರೋದು, ಬಡವ್ರಿಗೆ ಯಾರಿಗೂ ಕೊಡ್ತಾನೆ ಇಲ್ಲ. ಅಲ್ಲಿ ಇವಾಗ ನಮ್ದು ಇನ್ನೂ 2-3 ತಿಂಗಳಿಂದ ಪೆನ್ಷನ್ನೇ ಬರ್ತಾ ಇಲ್ಲ. ನಮ್ಮದು ವಿಧವೆ ಪೆನ್ಷನ್ನೇ ಬರ್ತಾ ಇಲ್ಲ, 2 ತಿಂಗಳಾಗಿದೆ ಬಂದು ಪೆನ್ಷನ್ ಬಂದು. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಸುಮ್ಮನೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ, ಹಾಕೋರ್ಗೆ ಹಾಕ್ತಾ ಇದ್ದಾರೆ, ಹಾಕ್ತಿದ್ದವ್ರಿಗಿಲ್ಲ. ಏನು ಮಾಡೋಣ ಅದಕ್ಕೆ? ಏನು ಮಾಡೋಕ್ಕಲ್ಲ, ಯಾಕಂದರೆ ಇವಾಗ ಅವ್ರದ್ದೇ ಸರ್ಕಾರ. ಎಲ್ಲ ರೇಟ್ ಜಾಸ್ತಿ ಮಾಡಿ 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 ಇವಾಗ ನಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ. ಎಲ್ಲಿಂದ ಕೊಡ್ತಾರೆ ಅವರು? ಇದ್ರೆ ತಾನೇ ಕೊಡೋಕೆ ದುಡ್ಡು. ನಮ್ಮ ಹತ್ರನೇ ಕಿತ್ಕೊಂತಾರೆ, ನಮಗೆ ಕೊಡ್ತಾರೆ. ಬರುತ್ತೆ ಸರ್, ಅದು ಒಂದು ಮಧ್ಯೆ ಬರಲ್ಲ, ಯಾವಾಗಲಾದ್ರೂ ಒಂದೊಂದ್ಸಲ ಬರುತ್ತೆ. ಇನ್ನು ಕರೆಕ್ಟಾಗಿ ತಿಂಗಳ ಏನು ಬರೋದಿಲ್ಲ. ಅದಕ್ಕಿಂತ ಮುಂಚೆ ನಮ್ಮದು ಯಜಮಾನ್ರು ತೀರಾಗಿರೋದೇ 800 ರೂಪಾಯಿದೆ, 6 ತಿಂಗಳಾಯಿತು ಬಂದಿಲ್ಲ ನಮಗೆ. ಇದು 2000 ಬರ್ತಿತ್ತು, ಒಂದೊಂದ್ಸಲಿ ಬರ್ತದೆ, ಒಂದೊಂದ್ಸಲಿ ಬರೋದಿಲ್ಲ ಸರ್. ಆ ಥರ ಹಾಗಾಗಿ ಹೆಂಗೇನು ಹೇಳೋದು ಅಂತ ಗೊತ್ತಿಲ್ಲ ಅಷ್ಟೆ. ಅದು ಕರೆಕ್ಟಾಗಿ ಒಂದೊಂದು ಮನೇಲಿ ಇಬ್ಬಿಬ್ಬರು ಒಬ್ಬೊಬ್ಬರು ತಗೊಳ್ತಾರೆ. ಅದ್ರ ಬದಲು ಕರೆಕ್ಟಾಗಿ ನೋಡಿ ಚೆಕ್ ಮಾಡಿ ಒಂದು ಮನೆದಾಗ ಒಬ್ಬರಿಗೆ ಕೊಡಲಿ, ನ್ಯಾಯ ರೀತಿಯಾಗಿ ಕೊಡಲಿ, ಬೇಡ ಅಂತೇನಿಲ್ಲ. ಒಂದೊಂದು ಮನೆಗೆ 2 ತಗೊಳ್ತಿದ್ದಾರೆ ಎಷ್ಟೋ ಜನ. ಅದನ್ನು ಕಟ್ ಮಾಡಿ ಚೆಕ್ ಮಾಡಿ ನೋಡಿ ನೀಟಾಗಿ ಕಟ್ ಮಾಡಿದ್ರೆ ಅದು ಅನುಕೂಲ ಇರುತ್ತೆ ಅಂತ ಸರ್. ಹೌದು, ಅವಾಗೆಲ್ಲ ಕೊಟ್ಟರು ಅರ್ಜೆಂಟ್ಗೆ, ಅವ್ರಿಗೆ ಅನುಕೂಲ ಇತ್ತು ಹಾಗಾಗಿ ಕೊಟ್ಟರು. ಮುಂದೆ ನೆಕ್ಸ್ಟ್ ಎಲೆಕ್ಷನ್ಗೆ ಬೇಕಲ್ಲ ಅಂತೇಳಿ. ಇವಾಗೆಲ್ಲ ಗೌರ್ಮೆಂಟ್ಗೆಲ್ಲ ಲಾಸ್ ಆಗ್ತಿದೆಯಲ್ಲ, ಹಾಗಾಗಿ ಎಲ್ಲ ಕಟ್ ಮಾಡ್ತಿದ್ದಾರೆ. ಎಷ್ಟೋ ಜನ ತಗೊಳ್ಳೋರೆಲ್ಲ ಡಬಲ್ ತಗೊಳ್ತಿದ್ದಾರೆ, ತುಂಬ ಜನ. ಅದನ್ನು ಬೇಕಾದ್ರೆ ಕಟ್ ಮಾಡಲಿ, ಅದು ಮಾಡಲಿ ಸರ್, ಏನು ತೊಂದರೆ ಇಲ್ಲ. ಹೇಗೆ ಗೊತ್ತಾ, ಮಾಡಿದ್ರೂ ಒಳ್ಳೆಯದು. ಎಷ್ಟೋ ಜನ 2 ತಗೊಳ್ಳೋರಿಗೆಲ್ಲ ಇದಾಗುತ್ತೆ, ಒಬ್ಬರು ಕರೆಕ್ಟಾಗಿ ಬರುತ್ತೆ. ಅದು ಎಲ್ರಿಗೂ ಒಂದು ಮನೆ 2 ಹೋಗೋದು ಬದಲು ಎಲ್ರಿಗೂ ಸಿಗುತ್ತಲ್ವ, ಮಾಡಲಿ, ಒಳ್ಳೆಯದು. ಅದು ತಪ್ಪಿರೋರು ಸಿಗಾಕೊಳ್ತಾರಲ್ವ, ಅದರಲ್ಲೇನು ತಪ್ಪಿಲ್ಲ. ಆದರೆ ಕೊಡ್ತಾ ಇರೋರು ನಿಲ್ಲಿಸಿದ್ರೆ ಎಷ್ಟೋ ಜನಕ್ಕೆ ಈಗ ಕೊಡ್ತಾ ಇರೋರಿಗೆ ಅದು ಅನುಕೂಲ ಇರ್ತದೆ, ತಗೊಳ್ಳೋರೆಲ್ಲರೂ. ಒಬ್ಬೊಬ್ರು ಮನೇಲಿ ಎಲ್ಲ ಇದ್ದು ಇಬ್ಬಿಬ್ರು ತಗೊಂಡು ಹೋಗ್ತಾರೆ, ಇದೆಲ್ಲ ಕಂಟ್ರೋಲ್ ಆಗುತ್ತಲ್ಲ, ಮಾಡಲಿ, ತೊಂದರೆ ಇಲ್ಲ. ಮಾಡ್ಬೋದಾಗಿತ್ತು. ಅವರು ಅವ್ರದ್ದೊಂದು ಅದು ಹೆಂಗೆ ಹೇಳ್ತಾರೆ, ಇಬ್ಬರು ಸೇರಿ ಮಾಡಿದ್ರು, ನೀನು ಮಾಡು ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು. ಈಗ ಇವ್ರದ್ದು ಬಂದಿಲ್ಲ, ನಾನೊಂದು ಹೆಸರು ತಗೊಳ್ಬೇಕು ಅಂತ ಇವ್ರದ್ದೊಂದು ಇರುತ್ತಲ್ವ, ಮಾಡ್ತಿರ್ತಾರೆ. ಈ ತಿಂಗಳು ಇನ್ನು 3 ತಿಂಗಳಿಂದ ಹಾಕೇ ಇಲ್ಲ ನಮಗೆ. ಆವಾಗ ಚೆನ್ನಾಗಿ ಆಗ್ತಿದ್ರು ತಿಂಗಳು, ಇವಾಗ ಆಗ್ತಾ ಇಲ್ಲ. ತಿಂಗಳು ಹೆಲ್ಪ್ ಆಗ್ತಿತ್ತು ಅವಾಗ. ಇವಾಗ ಏನು ಹೆಲ್ಪ್ ಆಗ್ತಾ ಇಲ್ಲ ನಮಗೆ, ಎಲ್ಲ ಕೈ ನಿಂತು ಹೋಗ್ಬಿಟ್ಟೈತೆ. ಬಯೋಮೆಟ್ರಿಕ್ ಹೊಸದಾಗಿ ಮಾಡ್ತಾ ಇದ್ದಾರೆ, ಅದು ಸರಿನಾ? ಸರಿ ಬಿಡಿ ಸರ್, ಚೆನ್ನಾಗಿದೆ. ಯಾಕಂದರೆ ಈಗ ತಮ್ಮ ಎಲ್ಲ ಚೆಕ್ ಮಾಡ್ತಾರೆ, ಕೈ ಫಿಂಗರ್ ಇದು ಇಷ್ಟು ಮಟ್ಟಿಗೆ ಸರಿ ಅಂತಾರೆ. ಅದು ಬಳ್ಳೆಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಅದು ಕರೆಕ್ಟ್ ತೋರಿಸ್ತಾ ಇದೆ. ಬಳ್ಳೆ ಚೆಕ್ ಮಾಡಿದಲ್ಲಿ ಇದೇ 2000 ಬೀಳ್ತಾ ಇಲ್ಲ ಅಷ್ಟೇ. 2000ದಿಂದ ಏನೇನು ಉಪಯೋಗ ಆಗ್ತಿತ್ತು ನಿಮಗೆ? ನಮಗೆ ಏನೇನೋ ಒಬ್ಬೊಬ್ರು ಅಂಗಡಿ ಇಟ್ಕೊಂಡಿದ್ದಾರೆ, ಒಬ್ಬೊಬ್ರು ಹೋಟ್ಲು ವ್ಯಾಪಾರ ಇಟ್ಕೊಂಡಿದ್ದಾರೆ, ಒಬ್ಬೊಬ್ರು ಚೆನ್ನಾಗಿ ದುಡ್ಡು ಸಂಪಾದಿಸಿ ಇಟ್ಕೊಂಡಿದ್ದಾರೆ, ಅದೇ ಬಡ್ಡಿ ಕೊಡ್ತಾ ಇದ್ದಾರೆ ಒಬ್ಬೊಬ್ರು. ಈಗ ನೀವು 2000 ರೂಪಾಯಿ ತಗೊಂತಿದ್ರಲ್ಲ, ಏನು ಮಾಡ್ತಾ ಇದ್ರಿ? ನಾವು ಒಂದು ಸ್ವಲ್ಪ ಬಂಗಾರ ಮಾಡಿಸ್ಕೊಂಡಿದ್ದೀವಿ ಸರ್. ಆಗುತ್ತೆ ಇದೆ. ಫಸ್ಟಿಂದ ದುಡ್ಡು ಬರ್ತಾ ಇರಲಿಲ್ಲ, ಮತ್ತು ಮಧ್ಯದ್ರಾಗ ಒಂದು 10 ತಿಂಗಳು ಬಂತು, ಮತ್ತು ಇವಾಗ ಬರ್ತಾ ಇಲ್ಲ ಸರ್. ಹಣ ಬರ್ಬೇಕಾದ್ರೆ ನಿಮ್ಗೆ ಏನೇನು ಲಾಭ ಆಗುತ್ತೆ ಸರ್? ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸ್ಕೂಲ್ಗೆ ಹುಡುಗರಿಗೆ ಫೀಸ್ ಕಟ್ಟೋಕ್ಕೆ, ಮತ್ತು ನಮ್ಮ ಮನೆಗೆ ರೇಷನ್ ತರೋಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸರ್. ಇದು ಬಂದು ಬಡವ್ರಿಗೆ ಸಿಗ್ತಾ ಇಲ್ಲ ಅಮೌಂಟು, ಮತ್ತು ಎಲ್ಲ
ಬಡವ್ರಿಗೆ ಅಮೌಂಟ್ ಸಿಗೋ ಥರ ಮಾಡಿ ಬಯೋಮೆಟ್ರಿಕ್ ಮಾಡೋದ್ರಿಂದ ಬಡವ್ರಿಗೆ ಎಲ್ಲ ಅಮೌಂಟ್ ಸಿಗುತ್ತೆ. ಈಗ ಎಲ್ಲರೂ ಎಲ್ಲ ಚೆನ್ನಾಗಿರೋರು ಇದನ್ನು ಅಮೌಂಟ್ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ. ಹಂಗಾಗಿ ಬಡವ್ರಿಗೆ ಏನೂ ಸಿಗ್ತಾಯಿಲ್ಲ. ರೈತರಿಗೆ ಅವ್ರಿಗೆ ಯೂಸ್ ಆಗೋ ಥರ ಯೋಜನೆ ಏನೋ ಚೆನ್ನಾಗಿದೆ, ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ತಾ ಇರೋದು ತಪ್ಪಾಗಿದೆ. ಹಂಗಾಗಿ ನಾವು ಬಡವ್ರಿಗೆಲ್ಲ ಸಿಗೋ ಥರ ನಾವು ಇದು ಮಾಡ್ಬೋದು. ಬಯೋಮೆಟ್ರಿಕ್ ಮಾಡೋದ್ರಿಂದ ಏನೇನು ಅರ್ಹತೆ ಇಲ್ಲವೋ ಅವ್ರಿಗೆಲ್ಲ ತೆಗ್ದಾಕ್ಬೋದು. ಹಂಗಾಗಿ ಬಡವ್ರಿಗೆ ಸಿಗೋ ಥರ ಮಾಡ್ಬೋದು ಸರ್. ಗೃಹಲಕ್ಷ್ಮಿ ಯೋಜನೆ ಈಗ ಹೊಸ ಬಯೋಮೆಟ್ರಿಕ್ ಮಾಡಿದಾರಲ್ಲ, ಹಾಂ, ಇದು ಎಷ್ಟು ಮಟ್ಟಿಗೆ ಒಳ್ಳೆಯದು? ಒಳ್ಳೆಯದು ಸರ್. ಯಾಕಂದರೆ ಈಗ ಸಂಬಳ ತೊಗೊಳೋರು ಮತ್ತು ಎಲ್ಲ ಇರೋರು ಗೌರ್ಮೆಂಟ್ ಎಂಪ್ಲಾಯೀಸು ಅವರೆಲ್ಲನೂ ತೊಗೋತಾ ಇದ್ದಾರೆ. ಹಂಗಾಗಿ ಬಡವ್ರಿಗೆ ಸಿಗ್ತಾ ಇಲ್ಲ. ಯಾರ್ಯಾರು ಅರ್ಹರು ಅವ್ರವ್ರಿಗೆ ಸಿಕ್ಕರೆ ಒಳ್ಳೆಯದಾಗುತ್ತೆ. ಈಗ ನಿಮ್ಮ ಮನೇಲಿ ಯಾರಿಗೆ ಬರುತ್ತೆ? ನಮ್ಮ ಅಮ್ಮಗೆ ಬರುತ್ತೆ ಸರ್. ಅದು ಉಪಯೋಗ ಆಗುತ್ತೆ ಸರ್. ನಮ್ಮ ಅಮ್ಮನಿಗೆ ತುಂಬ ಹೆಲ್ಪ್ ಇದೆ, ಯೂಸ್ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ತುಂಬ ಬಡವರು ಇದ್ದಾರೆ, ಮಾಡ್ಕೋತಾರೆ, ಯೂಸ್ ಇದೆ. ಈಗ ಒಂದು 2-3 ಮಂತ್ಸಿಂದ ಬಂದಿಲ್ಲ, ಬರ್ಬೋದೇನೋ ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬರುತ್ತೆ ಅಂತ. ಅದ್ರದ್ದೇನು ನಾವು ತಗೋತಿಲ್ಲ ಗೃಹಲಕ್ಷ್ಮಿದು. ಬಟ್ ಬೇರೆಯವ್ರು ತಗೊಂಡಿರೋದು ಕೇಳಿದರೆ ಭಾಳ ಕೆಟ್ಟದಾಗಿರೋ ಕಮೆಂಟ್ಸೇ ಬರ್ತಿದ್ದಾವೆ. ಅವ್ರ ಮನೇಲಿ ಫುಲ್ಲು ಜಗಳ ಆಗ್ತಿದೆ. ಅವರದ್ದು ಸಂತೆಗೂ ಆಗಲ್ಲ 2,000 ರೂಪಾಯಿ ಅಂತಿದ್ದಾರೆ. ಬೇರೆ ರೇಷನ್ ಎಲ್ಲ ಜಾಸ್ತಿ ಆಗಿದ್ದಾವೆ. ಆ 2,000 ರೂಪಾಯಿ ತಗೊಂಡು ರೇಷನ್ನೂ ಬರಲ್ಲ, ಮನೇಲಿ ತಿನ್ನೋಕ್ಕೂ ಆಗಲ್ಲ, ಮಕ್ಳು ಫೀಸ್ ಕಟ್ಟೋಕ್ಕೂ ಆಗಲ್ಲ. ಸುಮ್ಮನೆ ಕೊಟ್ಟು ವೇಸ್ಟ್ ಅನ್ನೋ ರೀತಿ ಆಗಿದೆ. ಅದರಲ್ಲಿ ಇವಾಗ ಏನೋ ಮತ್ತೆ 1.5 ಲಕ್ಷ ಜನನ ತೆಗೆದಾಕಿದಾರಂತೆ. ಕೊಡೋದಕ್ಕೆ ತೆಗೆಯೋದಕ್ಕೆ ಮತ್ತೆ ಸುಮ್ಮನೆ ಕೊಡ್ಲಾರ್ದಂಗಿದ್ರೆ ಅವ್ರ ಪಾಡ್ಗೆ ಅವ್ರು ದುಡ್ಕೊಂಡಾದ್ರೂ ತಿಂತಾರೆ. ಅದು ಬರುತ್ತೆ ಅಂತೆ. ಮನೇಲಿರೋ ಗಂಡು ಮಕ್ಕಳು ಕುಡಿಯೋಕೆ ನನಗೂ ಕೊಡೋ ಅದ್ರಲ್ಲಿ ಕಾಸು ಅಂತ ಕೇಳ್ತಿದ್ದಾರೆ. ಎಲ್ಲಿಂದ ತಂದು ಕೊಡ್ಬೇಕು ಹೆಣ್ಮಕ್ಳು? ಪಾಪ ಭಾಳ ಕಷ್ಟ ಆಗ್ಬಿಟ್ಟಿದೆ. ಇದು ಯೂಸ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ನನಗೆ ಭಾಗ್ಯಲಕ್ಷ್ಮಿ ಇಷ್ಟ. ಅದು ಹೆಣ್ಮಕ್ಳಿಗೆ 18 ಇಯರ್ಸ್ವರೆಗೂ ಎಜುಕೇಷನ್ಗೆ ಕೊಡ್ತಾರಲ್ಲ, ಅದು ಚೆನ್ನಾಗಿದೆ, ಅದು ಪರವಾಗಿಲ್ಲ. ಈ 2,000 ರೂಪಾಯಿ ಯೂಸ್ ಇಲ್ಲ ಅಂದ್ರೆ ಅದನ್ನು ತಗೊಂಡು ಇನ್ನೇನು ಮಾಡ್ತಾರೆ ಬಿಡಿ. ಯಾರಿಗೆ ಯೂಸ್ ಆಗುತ್ತೆ ಹೇಳಿ 2,000 ರೂಪಾಯಿಂದ? ಈಗಿರೋ ಎಲ್ಲ ಖರ್ಚುಗಳಿಗೆ ನೋಡಿದರೆ ಯಾವ ಬಾಡಿಗೆಗೂ ಆಗಲ್ಲ, ಕರೆಂಟ್ ಬಿಲ್ಗೂ ಆಗಲ್ಲ, ಯಾವುದಕ್ಕೂ ಆಗಲ್ಲ. ಸುಮ್ಮನೆ ವೇಸ್ಟ್. ಪ್ರತಿಯೊಂದಕ್ಕೂ ಬಿಲ್ಲಿದೆ. ನೀರಿಗೂ ಬಿಲ್ಲಿದೆ, ಕರೆಂಟ್ಗೂ ಬಿಲ್ಲಿದೆ, ರೇಷನ್ ತಗೊಳಕ್ಕೂ ಆಗಲ್ಲ. ಇನ್ನು ಮಕ್ಕಳಿಗಂತೂ ಏನಾದರೂ ತಿಂಡಿ ಕೊಡ್ಸೋಕ್ಕೂ ಆಗಲ್ಲ. ಆ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ ಇವಾಗಿರೋ ದುಬಾರಿ ಇದರಲ್ಲಿ. ತುಂಬ ಕಷ್ಟ ಇದೆ ಹೆಣ್ಮಕ್ಳಿಗೆ. ಸುಮ್ಮನೆ ಹೊರಗಡೆ ಹೋಗಿ ದುಡ್ಕೊಂಡು ತಿನ್ನೋದೇ ಬೆಸ್ಟ್ ಅನಿಸುತ್ತೆ. ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಇಷ್ಟೇ, ನಿಮ್ಮನ್ನು ಯಾವ ಫ್ರೀ ಬೀಸು ಕೊಡಬೇಡಿ ನಮಗೆ. ಒಳ್ಳೆ ಸ್ಕೂಲು, ಒಳ್ಳೆ ಹಾಸ್ಪಿಟಲು, ಒಳ್ಳೆ ರೋಡ್ಗಳು ಮಾಡಿ ಸರ್. ಅದೇನು ಸರ್, ಎಲ್ಲ ರೋಡ್ಗಳು ಗುಂಡಿ ಬಿದ್ದಿದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ. ಯಾರು ಸರ್ ನೋಡ್ತಾರೆ? ಮಾನ್ಯ ನಗರದ ಅಭಿವೃದ್ಧಿ ಸಚಿವ ಇದ್ದಾರಲ್ಲ, ಅವ್ರನ್ನ ಬಂದು ಒಂದು ಸತಿ ನಡ್ಕೊಂಡು ಹೋಗೋಕೆ ಕೇಳಿ ಬೀದಿನಲ್ಲಿ, ಗೊತ್ತಾಗತ್ತೆ. ಏನ್ರಿ ಮಾಡ್ತಾ ಇದ್ದೀರಾ ನೀವು? ಯಾರಿಗ್ರಿ ಬೇಕು ಫ್ರೀ ಬೀಸು? ಖಂಡಿತ ಬೇಡ. ನಮ್ಗೆ ಯಾವ ಫ್ರೀ ಬೀಸು ಕೊಡಬೇಡ. ಈ ಥರ ಬೇಡ ರೀ. 70% ಕೆಲಸ ಮಾಡಿರಿ, 30% ತಗೊಳ್ರಿ. ಯಾರಿಗೆ ಬೇಡ ಅಂತಾರೆ? ಈ ಥರ ಮಾಡಬೇಡಿ ನೀವು. ಕೆಲಸ ಮಾಡಿ ದುಡ್ಡು ತೊಗೊಳ್ಳಿ. ಯಾರು ಬೇಡ ಅಂತಾರೆ? ಎಲ್ಲ ಮಿನಿಸ್ಟ್ರುಗಳು ಏನು ಮನೆಯಲ್ಲಿ ಮಲ್ಕೊಂಡಿದ್ದೀರಾ? ಆ ಗೌರ್ಮೆಂಟ್ ಆಫೀಸಲ್ಲಿ ಹೋದರೆ ಸ್ವಚ್ಛ ಭಾರತ್ ಅಂತಾರೆ, ಎಲ್ಲ ಕಡೆ ಲಂಚ. ಏನ್ರಿ ಮಾಡ್ತಾ ಇದ್ದೀರಾ ನೀವು? ಏನೆಲ್ಲ ಮಲ್ಕೊಂಡಿದ್ದೀರಾ? ಸರ್ ಕೆಲಸ ಮಾಡಿ. ನೀವು ಒಪ್ಕೋತೀನಿ, ನೀವು ಖರ್ಚು ಮಾಡಿರ್ತೀರಾ ಕೋಟ್ಯಾಂತರ ರೂಪಾಯಿ. 70% ಕೆಲಸ ಮಾಡಿ, 30% ತಗೊಳ್ಳಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಆಲ್ ಪೊಲಿಟಿಕಲ್ ಪಾರ್ಟೀಸ್. ನಾನು ಕಾಂಗ್ರೆಸ್ಸು BJP ಅಂತ ಮಾತಾಡ್ತಾ ಇಲ್ಲ, ಎಲ್ಲರೂ ಒಂದೇ. ಏನ್ರಿ ಮಾಡ್ತಾ ಇದ್ದೀರಾ? 5 ದಿನಕ್ಕೂ ಒಂದೊಂದು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತೀರಾ, ಮಾತೆತ್ತೀರಾ, ಇದು ಅಂತೀರಾ, ಯುದ್ಧ ಅಂತೀರಾ. ಆಮೇಲೆ ಮನಮೋಹನ್ ಸಿಂಗ್ ಗೌರ್ಮೆಂಟಲ್ಲಿ ಎಷ್ಟಿತ್ತು ಗ್ಯಾಸ್ ಪ್ರೈಸು, ಇವಾಗ ಎಷ್ಟಾಗಿದೆ? ಏನ್ರಿ ನಿಮ್ಗೇನಾದ್ರು ಬುದ್ಧಿಗಿದ್ದಿ ಇದೆಯೇನ್ರಿ? ಸರಿಯಾಗಿ ಬರೋಕ್ಕೆ ಇಲ್ವಲ್ಲ. ಅಲ್ಲೇ 6 ತಿಂಗಳಿಗೆ ಒಂದು ಸತಿ ಬರ್ತದೆ, 1 ಸತಿ 2 ಸತಿ ಅಷ್ಟೇ. ನಮಗೆ ಕರೆಕ್ಟಾಗಿ ಬರೋಕ್ಕಿಲ್ಲ. ನಮಗೆ ಬಡವ್ರುಗಳಿಗೆ ತುಂಬ ಅನ್ಯಾಯ, ಮೋಸ ಇದೇ ನಡೆಯೋದು. ನಮ್ಮ ಹೆಸರಲ್ಲಿ ಜಮೀನೆಲ್ಲ ಇದ್ದು ನಮ್ಮ ಹೆಸರು ಜಮೀನಲ್ಲಿ ಇರೋದನ್ನ ಕ್ಯಾನ್ಸಲ್ ಮಾಡ್ತಾವ್ರೆ. ಕಂದಾಯ ಇಲಾಖೆಗಳಲ್ಲಿ ಈ ಥರ ಕ್ಯಾನ್ಸಲ್ ಮಾಡಿದರೆ ನಾವೇನು ತಿನ್ನಬೇಕು ಬಡವ್ರುಗಳು? ಬಯೋಮೆಟ್ರಿಕ್ ಅಂತ ಮಾಡ್ತಾವ್ರೆ. ನಾವು ಪೇಪರ್ಗೆ ಹಾಕಿದ್ದೀನಿ, TVಗೆ ಹಾಕಿದ್ದೀನಿ, ಎಲ್ಲದಕ್ಕೂ ಹಾಕಿದ್ದೀವಿ. ನಮ್ಗೆ ಅನ್ಯಾಯ ಮಾಡ್ತಾರೆ. ನಮ್ಗೆ ಖರ್ಚು ಮಾಡಿರೋ ದುಡ್ಡು ಯಾರು ಕೊಡೋರು? ನಮಗೆ ನುಕ್ಸಾನ್ ಆಗಿರೋ ದುಡ್ಡು ಯಾರು ಕೊಡೋದು? ಗೃಹಲಕ್ಷ್ಮಿ ನಮ್ಗೇನು ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡಿದ್ರಪ್ಪ. 1 ವರ್ಷ ಆಯಿತು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ. ಮತ್ತೆ ಇವಾಗ ನಮ್ಗೆ ಹೊಲ ಇಲ್ಲ, ಮನೆ ಇಲ್ಲ, ಯಾವುದೂ ಇಲ್ಲ.
ಈಗ ರನ್ನಿಂಗ್ ಮಾಡಿಸ್ಕೊಂಡಿದ್ದೀನಿ. ಹಾಂ, ಯಾವ ಆಧಾರದ ಮೇಲೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಈಗ ನಮ್ಮ ಹೆಸರಲ್ಲಿರೋ ಜಮೀನೇ ಕ್ಯಾನ್ಸಲ್ ಮಾಡಿಬಿಟ್ರೆ ಇವ್ರು ಏನಕ್ಕಿರೋದು ಸರ್ಕಾರ? ಯಾವ ಊರಿನಿಂದ ಬಂದಿದ್ದೀರಾ? ಗುಲ್ಬರ್ಗಲಿಂದ ಬಂದಿದ್ದೀವಿ ಸರ್. ನಿಮಗೆ ಗೃಹಲಕ್ಷ್ಮಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬರ್ತಿದೆಯಾ? ಬಂದಿದ್ದೆ, ಒಂದು 5 ತಿಂಗಳಾಯ್ತು ನಿಂತ್ಬಿಟ್ಟದೆ. ಏನಕ್ಕೆ? ಏನೋ ಗೊತ್ತಿಲ್ಲ ಸರ್ ನಮ್ಗೆ. ನಾವು ಬಂದಾಗ ಅಷ್ಟೇ ತೆಕ್ಕೋದು, ಇಲ್ಲಾಂದ್ರೆ ಇಲ್ಲ. ನಾವೆಲ್ಲ ಏನು ಸಾಲಿ ಕಲ್ತವ್ರಲ್ಲ, ನಾವೇನು ಬಡವರು, ನಾವೆಲ್ಲ ಓದಿ ಬಲ್ಲವ್ರಲ್ಲ, ಹಳ್ಳಿಗಡ್ದವ್ರು. ಅದೇ ಸರ್, ಮೈಸೂರಿಗೆ ಹೋಗ್ತಾ ಇದ್ದೀವಿ ನಾವು ಮಾಡ್ಕೊಂತಿಲ್ಲಕ್ಕೆ. ಕಾರ್ಡ್ ಕೊಟ್ಟಿದ್ದೀರಾ? ಕಾರ್ಡ್ ಕಾರ್ಡ್ ಇಲ್ವಾ ನಿಮ್ಮ ಹತ್ರ? ಇಲ್ಲ ಸರ್, ಇಲ್ಲ. ಅಲ್ಲ, ಈಗ 2000 ಏನು ಉಪಯೋಗ ಆಗ್ತಿದ್ದಾರೆ? ಏನು ತೊಗೊತಾ ಇದ್ದೀರಿ? ಅದೇ ಸರ್ ತೊಗೊಂಡಿದ್ದೀವಿ. ಎಲ್ಲ ಏನೋ ಮನೆ ಸಂಸಾರ, ಬಡವ್ರ ತಲೆ ಮನೆ ಸಂಸಾರ ನಡ್ಸ್ಕೊಂಡು ಹೋಗಿದ್ದೀವಿ. ಕುಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಲ್ಲ ಸರ್. ಅದೇ ಒಂದು ಸಲ ಸಹಾಯ ಐತೆ. ತೊಗೊತಾ ಇದ್ದೀರಾ ಏನಾದರೂ? ಇಲ್ಲ ಸರ್, ನಮ್ಮದೇನಿಲ್ಲ ಆ ಥರ ಖಾತೆ ಏನಿಲ್ಲ. ಗೃಹಲಕ್ಷ್ಮಿ ತೊಗೊತಾ ಇದ್ದೀವಿ. ಅಮೌಂಟ್ ಬರ್ತಾ ಇದೆ, ಅಂದರೆ ಒಂದು 2-3 ತಿಂಗಳಿಂದ ಸರಿಯಾಗಿ ಬರ್ತಾ ಇಲ್ಲ ದುಡ್ಡು. ಈ ತಿಂಗಳೂ ಬಂದಿಲ್ಲ, ಹೋದ ತಿಂಗಳೂ ಬಂದಿಲ್ಲ. ಪೆನ್ಷನ್ 800 ರೂಪಾಯಿ ಪೆನ್ಷನ್ನೇ ಆಗ್ತಾಯಿಲ್ಲ. 2000 ರೂಪಾಯಿ ಆಗ್ತಾರೆ ಅಂತ ಏನು ಗ್ಯಾರಂಟಿ ಇದೆ? ಯಾವುದು ಗ್ಯಾರಂಟಿ ಇಲ್ಲ ಸರ್. ಅದು ನಮಗೆ ಕೊಡೋ ಬದಲು ಬಡವ್ರಿಗೆ, ಈ ವಯಸ್ಸಾದೋಗಿರೋರ್ಗೆ, ಅವ್ರಿಗಾನ ಒಂದು ಸ್ವಲ್ಪ 800 ರೂಪಾಯಿ ಪೆನ್ಷನ್ ಕೊಡೋತ್ತಾಗ 1,000 2,000 ಅವ್ರಿಗೆ ಕೊಟ್ಟಿದ್ದಿದ್ರೆ ಎಷ್ಟೋ ಉಪಯೋಗ ಆಗಿರೋದು. ಇವಾಗ ನಮ್ಮಂಥವ್ರಿಗೆ ಕೊಟ್ಟು 2,000 ರೂಪಾಯಿ ಹೆಂಗೋ 2,000 ರೂಪಾಯಿ ಕೊಡ್ತಾರೆ. ಎಲ್ಲಿ ಬೇಕಲ್ಲಿ ತಿರ್ಗಾಡೋಣ, ಎಲ್ಲಿ ಬೇಕಲ್ಲಿ ಶೋಕಿ ಮಾಡೋಣ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ನಮಗೆ ಅವಾಗ ಸ್ಟಾರ್ಟಿಂಗಾಗಿ ಬಂದರು, ಒಂದು ವರ್ಷನೇ ಹಾಕಿದ್ರು. ಆಮೇಲೆ ಇಲ್ಲವೇ ಇಲ್ಲ, ಬರ್ತಾನೆ ಇಲ್ಲ. ಕೇಳಿದ್ರೆ ಅದು ನಂಬರ್ಗಳು ಚೇಂಜ್ ಆಗೋಗಿದ್ವಿ ಅಂತಂದರು. ಬರುತ್ತೆ, ನಾವು ಕೇಳೋಕ್ಕೆ ಹೋಗಲಿಲ್ಲ, ಸುಮ್ಮನೆ. ಅದು ನಮ್ಮದು ನಾಕ್ಷತಳ್ಳಿ ಗುಂಡಪ್ಪ ಮೇನ್ ರೋಡು, ಆದರೆ ಕಾವೇರಿ ನೀರಿಲ್ಲ. ಮೇನ್ ರೋಡು ಅದು ಸರಿ ಇಲ್ಲ. ಮತ್ತು ಮಕ್ಕಳಿಗೆ ವಯಸ್ಸಾದವ್ರಿಗೆ ಪಿಂಚಣಿ ಯಾವುದೂ ಇಲ್ಲ. ಅವ್ರು ಗೆದ್ದಾಗ ಟಿ ವಿಗಳು ಕೊಟ್ಟರು, ಒಂದೊಂದು ತಿಂಗಳು ಓಡ್ತಾ ಅಷ್ಟೇ ಓದು. ಮತ್ತು ನಮಗೆ ಕರೆಂಟ್ ಬಿಲ್ಲಿಗೆ ಮೀಟ್ರ್ಗಳಿಗೆಲ್ಲ ಹೇಳ್ಕೊಂಬಂದ್ರಿ, ಅದು ಮೀಟ್ರ್ಗಳು ಬರಲಿಲ್ಲ. ಸುಮಾರು ಜನ ಕೇಳಿ ಹೋಗಿ ಬಂದುಬಿಟ್ರಿ. ಏನಾದರೂ ಇವಾಗೇನು ಫಂಕ್ಷನ್ ಮಾಡಿದ್ರೆ ಹುಡುಗರು ಓದ್ತಾರೆ, ಮಾತಾಡ್ತಾರೆ. ಯಾರು ಎಮ್.ಎಲ್.ಎ ಮೆಂಬರ್ ಮಾಡಿರ್ತಾರೋ ಅವರೇ ಹೋಗಿ ಮಾತಾಡಬೇಕು, ಬೇರೆಯವ್ರು ಹೋಗಂಗಿಲ್ಲ, ಮಾತಾಡೋಂಗಿಲ್ಲ. ಚೆನ್ನಾಗಿ ಆಯ್ತು ರೀ. 2,000 ರೂಪಾಯಿ ಕೊಡ್ತಾರೆ ಅವರು. ತಿಂಗಳ ಬರ್ತೈತಿ. ನಾನು ನಮ್ಮ ಮೊಮ್ಮಗಳಿಗೆ ನಮ್ಮ ಮೊಮ್ಮಗಳಿಗೆ ಓದಾಕ ಹಚ್ಚೀನಿ. ಅದೇ ಗೃಹಲಕ್ಷ್ಮಿದಾಗ ಅವ್ರಿಗೆ ನೋಟ್ಬುಕ್, ಬ್ಯಾಗ್, ವಾಟ್ರ್ ಬ್ಯಾಗ್ ಈ ಎಲ್ಲ ನಾನು ಅವ್ರ ರೊಕ್ಕಲಿಂದ ತೊಗೊಳಕತ್ತೀನಿ. ನನ್ನ ಮೊಮ್ಮಗಳಿಗೆ, ಹೆಣ್ಣು ಮಗಳಿಗೆ 3 ಮಕ್ಕಳದಾವು, ಹೆಣ್ಣು ಮಕ್ಕಳು. ಅವ್ರಿಗೆ ನಾನು ದೊಡ್ಡ ಮೊಮ್ಮಗಳಿಗೆ ನಾನು ಕಳ್ಸಾಕತ್ತೀನಿ ಸಿಕ್ಯಾಪ್ ಕಾಲೇಜ್. ನಮ್ಮದು ತುಂಬ ಥ್ಯಾಂಕ್ ಯು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅವ್ರು ಕೊಟ್ಟಾರ ಎಲ್ಲ ಮಹಿಳೆಯರಿಗೆ ಚಲೋನೆ ಮಾಡ್ಯಾರ. ನೀವೇ ನೋಡಿದ್ರಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ಜನರು ಏನು ಹೇಳ್ತಾ ಇದ್ದಾರೆ, ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಹೇಳಿದ್ರು ಅಂತ. ಒಂದು ಕಡೆ ಹಲವು ಸ್ತ್ರೀಯರು ಈ ಯೋಜನೆ ನಮಗೆ ಬೇಕಿತ್ತಾ, ಈ 2,000 ಕೊಡೋದ್ರಿಂದ ನಾವೇನಾದರೂ ಜೀವನ ಸಾಗಿಸ್ತಾ ಇದ್ದೀವ ಅನ್ನೋದು ಒಂದು ಕಡೆ ಹೇಳ್ತಾ ಇದ್ದಾರೆ. ಇದರ ಬದಲು ಚಿಕ್ಕ ಮಕ್ಕಳಿಗೆ ಓದೋಕ್ಕೇನಾದರೂ ಎಜುಕೇಷನ್ಗೆ ಹೆಲ್ಪ್ ಮಾಡಿ, ಕೈಕಾಲು ಇಲ್ದವ್ರು ಕೊಡಿ, ಅಥವಾ ತುಂಬ ವಯಸ್ಸಾಗಿರೋರು ಕೊಡಿ ಅನ್ನೋ ಕೂಡ ಒಂದು ಕೂಗು ಕೇಳಿ ಬರ್ತಿದೆ. ಇನ್ನೊಂದು ಕಡೆ ಈ 2,000ದಿಂದ ನಾವು ನಮ್ಮ ಮೊಮ್ಮಕ್ಕಳಿಗೆ ಓದೋ ಪುಸ್ತಕಗಳನ್ನು ಕೊಡಿಸಿದ್ದೀವಿ, ನಾವು ಎಜುಕೇಷನ್ ಇದು ಮಾಡಿದ್ದೀವಿ. ಒಂದು ಕಡೆ ಊಟದ ವ್ಯವಸ್ಥೆಗೆ ಆಗ್ತಾಯಿದೆ, ಒಂದು ಕಡೆ ಹೇಳಿ ಬರ್ತಾ. ಇನ್ನೊಂದು ಕಡೆ ಹಲವು ಸ್ತ್ರೀಯರು ನಮಗೆ ನಮ್ಮ ಗಂಡದಿರು ಕುಡಿದು ಹೊಡೆಯುವಂಥ ಪರಿಸ್ಥಿತಿ ಕೂಡ ಬಂದಿದೆ ಈ ಯೋಜನೆಯಿಂದ ಅನ್ನೋದು ಕೂಡ ಹೇಳಿ ಬರ್ತಾ ಇದೆ. ಈ ಯೋಜನೆ ಹಲವರಿಗೆ, ರಾಜ್ಯದ ಸ್ತ್ರೀಯರಿಗೆ ಹಲವರಿಗೆ ಉಪಯೋಗ ಆದರೆ ಹಲವರಿಗೆ ಕೆಡುಕನ್ನು ಬಂದಿದೆ ಅನ್ನೋದು ಕೇಳಿ ಬರ್ತಾ ಐತೆ. ಈಗ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಫೀಡ್ ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.